ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಬೆಳಗ್ಗೆ 6:30ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಆಯಿತು, ದೇವ್ರ ಪೂಜೆ ಆಯಿತು. ಇವಾಗ ಸ್ವಲ್ಪ ಮೇಕಪ್ ಮಾಡಿಕೊಂಡು ಹೊರಡಬೇಕು. ಬನ್ನಿ ಮೇಕಪ್ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಫೇಸೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಫೇಸಿಗೆ ಮಾಯ್ಶ್ಚರೈಸಿಂಗ್ ಕ್ರೀಮ್ ಹಚ್ಬೇಕು. ನಾನು ಯಾವಾಗಲೂ ಹೇಳೋ ಹಾಗೆ MCafe ಮಾಯ್ಶ್ಚರೈಸಿಂಗ್ ಕ್ರೀಮ್ ಯೂಸ್ ಮಾಡ್ತೀನಿ. ಇದು ನನ್ನ ಫೇಸ್ಗೆ ಚೆನ್ನಾಗಿ ಸೂಟ್ ಆಗಿದೆ. ದಯವಿಟ್ಟು ಇದು ಏನೋ ಅಂದ್ಕೊಳ್ಕೋಬಿಡಿ, ಇದು ಯಾವುದೂ ಅಲ್ಲ, ಪ್ರಮೋಷನ್ ವಿಡಿಯೋ ಅಲ್ಲ. ನನ್ನ ಫೇಸ್ಗೆ ಚೆನ್ನಾಗಿ ಸೂಟ್ ಆಗಿರೋದ್ರಿಂದ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಸ್ವಲ್ಪ ಕ್ರೀಮ್ ತೊಗೊಂಡು ಫೇಸ್ಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಬೇಕು. ಚೆನ್ನಾಗಿ ಬ್ಲೆಂಡ್ ಆಗೋ ಥರ ಮಸಾಜ್ ಮಾಡಬೇಕು. ಕಂಪ್ಲೀಟಾಗಿ ಸ್ಕಿನ್ನಲ್ಲಿ ಅದು ಕಂಪ್ಲೀಟ್ ಬ್ಲೆಂಡ್ ಆಗಿ ಸ್ಕಿನ್ನು ಡ್ರೈ ಆಗಲಾರ್ದಂಗೆ ನೋಡ್ಕೊಳ್ಳುತ್ತೆ. ಹಾಗಾಗಿ ಅದನ್ನು ಚೆನ್ನಾಗಿ ಮಸಾಜ್ ಮಾಡಿ ನೆಕ್ಸ್ಟು ಫೌಂಡೇಶನ್ ಕ್ರೀಮ್ ಆಗಿಂದೆ 9 to 5 ಲ್ಯಾಕ್ಮಿ ಫೌಂಡೇಶನ್ ಕ್ರೀಮು. ನನ್ನ ಶೇಡು N340 ನ್ಯಾಚುರಲ್ ಆಲ್ಮಂಡ್. ನನ್ನ ಫೇಸಿಗೆ ಚೆನ್ನಾಗಿ ಸೂಟ್ ಆಗಿದೆ. ನಾನು ಇದನ್ನೇ ಯೂಸ್ ಮಾಡ್ತೀನಿ. ಇದು ಕೂಡ ಪ್ರಮೋಷನ್ ವಿಡಿಯೋ ಅಲ್ಲ. ಫೌಂಡೇಶನ್ ಕ್ರೀಮ್ ಆಗಿಂದೆ ನೋಡಿ ಫೇಸ್ ಎಷ್ಟು ಚೆನ್ನಾಗಾಗಿದೆ. ಫೌಂಡೇಶನ್ ಲೈಟಾಗಿ ಸ್ವಲ್ಪ ಹಚ್ಕೊಂಡಿದ್ದೀನಿ, ಹಾಗಾಗಿ ಫೇಸ್ ಇಷ್ಟು ಗ್ಲೋ ಬಂದಿದೆ. ಫೌಂಡೇಶನ್ ಕ್ರೀಮ್ ಆಗಿಂದೆ ಲ್ಯಾಕ್ಮಿ 9 to 5 ಪ್ರೈಮರ್ ಮ್ಯಾಟ್ ಪೌಡ್ರ್ ಫೌಂಡೇಶನ್. ಫೇಸಿಗೆ ಇದು ಕೂಡ ಸೂಟ್ ಆಗಿದೆ. ಇದು ಕೂಡ N340 ನ್ಯಾಚುರಲ್ ಆಲ್ಮಂಡ್. ಎರಡು ಸೇಮ್ ತೊಗೊಂಡಿದ್ದೀನಿ. ಶುಗರ್ದು ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಶುಗರ್ ಲಿಪ್ ಬಾಂಬು ಕಾಜಲ್ ಹಚ್ಕೊಂಡಿದ್ದಾಯ್ತು. ಸ್ವಲ್ಪ ಲಿಪ್ಸ್ಟಿಕ್ ಹಚ್ಕೊಳ್ಳೋಲ್ಲ, ಲಿಪ್ ಬಾಮ್ ಹಚ್ಕೊಂಡಿದ್ರೆ ಈ ಥರ ಮಾಡ್ಕೊಂಡ್ರೆ ಅಲ್ಲೇ ಶೇಡ್ ಆಗುತ್ತೆ ಲಿಪ್ಸ್ಟಿಕ್. ಲೈಟಾಗಿ ಐಲೈನ್, ಚಿಕ್ಕ ಬಿಂದಿ, ಬೆಂಗಲ್ಸ್ ನೋಡ್ಲಂತ ಮಾಡಿದ್ದೆ. ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ಅಲ್ಲಿ ಟ್ರೈನ್ ಬರ್ತಾ ಇದೆ. ಭಾಳ ಜರ್ಸೈತ್ರಿ. ಹಾಂ, ಇದು ಗದಗ ರೈಲ್ವೆ ಸ್ಟೇಷನ್. ಏನೋ ವರ್ಕ್ ಮಾಡಿಸ್ತಾ ಇದ್ದಾರೆ. ನಾವು ಹೋಗ್ತಾ ಇದ್ದೀವಿ ಮನೆಗೆ. ತುಂಬ ವರ್ಷ ಆಯಿತು ಮದುವೆ ಮನೆಗೆ ಬಂದ್ವಿ. ಅವನು ನಮ್ಮ ತಂಗಿ ಮಗ ದೀಕ್ಷಿತ, ನನ್ನ ಮಗಳು ಅವ್ರ ಅಪ್ಪಾಜಿ ಕೇಳ್ತಾ ಇದ್ದಾಳೆ. ಅವ್ರ ಅಪ್ಪಾಜಿ ಬಂದ ತಕ್ಷಣ ಓಡೋಗಿ ತಗೊಂಡ್ಬಂದು ಎಷ್ಟು ಖುಷಿ ನೋಡಿ. ಅಪ್ಪ ಅಂದರೆ ಇವಳು ನಮ್ಮ ತಂಗಿ ಮಕ್ಕಳು ದೀಕ್ಷಿತ ಮತ್ತು ಧ್ರುವಿತ ಇಬ್ಬರು. ಇದು ದೇವ್ರು ಹೊಂದಿಸೋ ಕಾರ್ಯಕ್ರಮ. ಅಂದರೆ ನಮ್ಮ ಕಡೆಗೆ ಈ ಥರ ಮದುಮಕ್ಕಳಿಗೆ ತಾಳಿ ಕಟ್ಟಬೇಕಾದ್ರೆ ಬಟ್ಟೆ ಇರ್ತಾವಲ್ಲ, ಆ ಬಟ್ಟೆಗೆ ದೇವ್ರು ಹೊಂದಿಸ್ತಾರೆ. ಹಸೆ ಹಿಟ್ಟು ಹಾಕಿ
ಹಂಗೆಲ್ಲ ದೇವರು ಸುತ್ತರಿದು ಮತ್ತು ಕೆಳಗಡೆ ಇಡ್ತಾರೆ. ಕೆಳಗಡೆ ಇಟ್ಟು ತಾಳಿ, ಚೈನ, ಮಾಂಗಲ್ಯ, ಆಮೇಲೆ ಮದುಮಗಳಿಗೆ ಬೇಕಾಗಿರೋ ಬಟ್ಟೆಗಳು, ಬಾಸಿಂಗ, ಈ ಥರ ಎಲ್ಲ ಸೇರಿಕೊಂಡು ಪೂಜೆ ಮಾಡ್ತಾರೆ. ಇದನ್ನೆಲ್ಲ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಮಾಡೋ ಪದ್ಧತಿ, ಎಸ್ಪೆಷಲಿ ನಮ್ಮ ಕಡೆ ಮಾಡೋ ಪದ್ಧತಿ. ಈಗ ದೇವ್ರು ಹುಣ್ಸೋದಾಗಿದೆ, ಇದನ್ನೆಲ್ಲ ಈಗ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮದುಮಕ್ಕಳನ್ನ. ಈ ಥರ ಅದು ದಂಟಿಗೆ ಎಲೆ ಸುತ್ತಿ ಅದನ್ನೇ ಹಿಂಗೆ ಪೂಜೆ ಮಾಡ್ತಾರೆ. ಅಲ್ಲಿದೆ ನೋಡಿ, ಇದು ಕಂಬಳಿ ಹಾಸ್ತಾರೆ. ಶಾಸಕ್ಕಿ ಇಡೋ ಶಾಸ್ತ್ರ ಅಂತ ನಮ್ಮ ಕಡೆ ಮಾಡ್ತಾರೆ. ಅಂದರೆ ಮದುಮಕ್ಕಳಿಗೆ ತಾಳಿ ಕಟ್ಟಬೇಕಾದ್ರೆ ಮದುಮಕ್ಕಳು ಕೂಡಲಿಕ್ಕೆ ಬೇಕಲ್ಲ, ಅದಕ್ಕೆ ಶಾಸಕ್ಕಿ ಇಡೋ ಶಾಸ್ತ್ರ ಅಂತ ಎಲ್ಲರೂ ಮಾಡ್ತಾಯಿದ್ದಾರೆ. ಅವರು ಆ ಥರ 2 ಭಾಗ ಮಾಡ್ತಾರೆ. ಒಂದು ಭಾಗದ ಕಡೆ ಮದುಮಗನ ಕೂಡಿಸ್ತಾರೆ, ಒಂದು ಭಾಗದ ಕಡೆಗೆ ಮದುಮಗಳನ್ನ ಕೂಡಿಸ್ತಾರೆ. ಕಂಪ್ಲೀಟ್ ಶಾಸಕ್ಕಿ ಶಾಸ್ತ್ರ ಮುಗೀತು. ಇದು ನೋಡಿ, ಇದೇ ಕಂಪ್ಲೀಟ್ ಆಗಿರೋದು. ಇಬ್ಬರು ಕೂಡಲಿಕ್ಕೆ ಮಾಡಿದ್ದಾರೆ. ಈಗ ಅದನ್ನು ಒಬ್ಬರು ಆ ಕಡೆ ಮತ್ತು ಒಬ್ಬರು ಈ ಕಡೆ ಹಿಡ್ಕೊಂಡು ಕೂಡ್ತಾರೆ. ಆ ಕಡೆ ಈ ಕಡೆ ಜನ ಅಡ್ಡಾಡ್ತಾರಲ್ಲ, ಏನೂ ತೊಂದರೆ ಆಗೋಂತ. ಇವಳು ನಮ್ಮ ತಂಗಿ, ಅವಳು ನಮ್ಮ ಮೈದನ ಹೆಂಡತಿ, ಇನ್ನೊಬ್ಳು ರೂಪಾ ಅಂತ. ಇಬ್ಬರು ಆ ಕಡೆ ಈ ಕಡೆ ಕೂತ್ಕೊಂಡಿದ್ದಾರೆ. ಇವಾಗ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಆರತಿ, ಆಮೇಲೆ ಇವೆರಡಕ್ಕೂ ಸಮೇವು ಅಂತಾರೆ ನಮ್ಮ ಕಡೆ. ಇವೆರಡೂ ತಂದು ಇಡ್ತಾರೆ ಪೂಜೆ ಮಾಡಲಿಕ್ಕೆ. ಸಮೇವು ಈಗ ಅವನ್ನ ಹಿಡ್ಕೊಂಡು ಕೂತಿದ್ದಾರೆ. ಸಮೇವನ ಒಬ್ಬರು ರೂಪ ಮತ್ತು ಒಬ್ಬರು ಸ್ಮಿತಾ. ನಮ್ಮ ಸಿಸ್ಟರ್ ಹೆಸರು ಹೇಳಿದ್ರಲ್ಲ, ಅವಳ ಹೆಸರು ಸ್ಮಿತಾ. ಈ ಕಡೆ ನೋಡಿ ಆರತಿ ತಂದಿಟ್ರು. ಅವರು ನಮ್ಮ ಮಾವನ ಹೆಂಡತಿ, ಇವರು ನಮ್ಮ ಮಾವನ ಹೆಂಡತಿ. ಆರತಿ ತಂದಿಟ್ರು. ಆ ಸಮಯಕ್ಕೆ ದೀಪ ಹಚ್ತಾರೆ. ಅದ್ರ ಜೊತೆ ದೀಪ ಹಚ್ಚಿ ಮದುಮಕ್ಕಳಿಗೆ ಹಾಕಲಿಕ್ಕೆ ಹಾರ, ಆಮೇಲೆ ಮದುಮಗಳಿಗೆ ಹಾಕಲಿಕ್ಕೆ ದಂಡೆ. ನಾವು ದಂಡೆ ಅಂತೀವಿ ನಮ್ಮ ಕಡೆಗೆ. ಹೂವಿಂದು ಮಾಡಿರ್ತಾರೆ ತಲೆಗೆ ಹಾಕಲಿಕ್ಕೆ ದಂಡೆ, ಬಾಸಿಂಗ. ಅಲ್ಲಿ ಮದುಮಗ ಬಂದ, ಅವನಿಗೆ ಎಲ್ಲ ಥರದ್ದು ವಿಭೂತಿ ಹಚ್ಚಿ ಕೂಡಿಸ್ತಾರೆ. ಕೂಡಿಸಿಂದೆ ಇಲ್ಲಿ ಕಟ್ತಾ ಇದ್ದಾರೆ ನೋಡಿ. ಈ ಕಡೆ ಮದುಮಗಳು ಹಿಡ್ಕೋಬೇಕು, ಆ ಕಡೆ ಮದುಮಗಳು ಹಿಡ್ಕೋಬೇಕು. ಆಮೇಲೆ ಇಲ್ಲಿ ದಂಡಿ ಹಾಕ್ತಾ ಇದ್ದಾರೆ. ಈಗ ಶಾಸಕ್ಕಿ ಇಡೋ ಶಾಸ್ತ್ರ. ಇದಕ್ಕೆ ಶಾಸಕ್ಕಿ ಇಡೋ ಥರ ಅದು ಕೂಡ ಶಾಸ್ತ್ರ, ಇದು ಕೂಡ ಶಾಸ್ತ್ರ. ಎರಡನ್ನೂ ಮಾಡ್ತಾರೆ. ಒಬ್ಬೊಬ್ಬರು 5 ಜನ ಮಾಡ್ತಾರೆ. ಹಾಗಾಗಿ ಟೈಮ್ ಇರಲ್ಲ ಅನ್ನೋದಕ್ಕೋಸ್ಕರ ಒಬ್ಬರು ಮಾಡ್ತಾರಲ್ಲ, ಎಲ್ಲರೂ ಹಿಡ್ಕೊಂಡ್ಬಿಡ್ತಾರೆ. ಇದು ಬ್ರಹ್ಮಗಂಟು. ಮದುಮಕ್ಕಳಿಗೆ ಮೇಲ್ಮುಸುಗು ಅಂತಾರೆ ನಮ್ಮ ಕಡೆಗೆ. ಮೇಲ್ಮುಸುಗಿಗೆ ಬ್ರಹ್ಮಗಂಟು ಹಾಕ್ತಾರೆ. ಬ್ರಹ್ಮಗಂಟು ಹಾಕಿದ ತಕ್ಷಣ ತಾಳಿ ಕಟ್ಟಿಸ್ತಾರೆ. ಮತ್ತು ತಾಳಿ ಆದ ತಕ್ಷಣ ನಾವು ರೆಡಿಯಾಗಿದ್ದೀವಿ 3 ಜನ. ನನ್ನ ಮಗಳು, ನನ್ನ ಯಜಮಾನ್ರು, ನಾನು. ಇವ್ರ ಕಡೆ ನಮ್ಮ ಮೈದನ ಆ ಸೀರೆ ಮಾಡಿಸಿದ್ನೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿತ್ತು ಸೀರೆ. ತುಂಬ ಚೆನ್ನಾಗಿ ರೆಡಿಯಾಗಿದ್ವಿ. ಮತ್ತು ನಮ್ಮ ತಂಗಿ ಬಂದು ಅವಳು ಪರಿಚಯ ಮಾಡಿಸ್ತಾಯಿದ್ನಿ. ಇವಳ ಹೆಸರು ಸ್ಮಿತಾ ಅಂತ ಹೇಳಿದ್ನಲ್ಲ, ಇವಳೇ ಚೆನ್ನಾಗಿ ರೆಡಿಯಾಗಿದ್ದಾಳೆ. ಅವ್ರು ನಮ್ಮ ಯಜಮಾನ್ರು 3 ಜನ ನಿಂತ್ಕೊಂಡು ಚೆನ್ನಾಗಿ ಫೋಟೋ ತೆಗೆಸ್ಕೊಂಡ್ವಿ, ಮಾತಾಡಿದ್ವಿ. ಇವಾಗ ಮದುಮಕ್ಕಳು ಸ್ಟೇಜ್ ಮೇಲೆ ಹೋಗ್ತಾ ಇದ್ದಾರೆ. ಇವಾಗ ರೆಡಿಯಾಗಿ ಅವರು ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ರಪ್ಪ. ನೋಡಲಿಕ್ಕೆ ತುಂಬ ಖುಷಿಯಾಯಿತು. ಚೆನ್ನಾಗಿ ರೆಡಿಯಾಗಿದ್ರು. ಈಗ ಹೋಗ್ತಾ ಇದ್ದಾರೆ ಸ್ಟೇಜ್ ಮೇಲೆ. ಇಬ್ಬರನ್ನ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮಲ್ಲಿ ಅದಕ್ಕೇನೋ ಒಂಥರ ಬೆಂಡು ಅವು ಎಲ್ಲ ತಂದು ಚೆನ್ನಾಗಿ ಬಾರಿಸ್ಕೊಂತ ಕರ್ಕೊಂಡು ಹೋಗ್ತಾರೆ ಮದುಮಕ್ಕಳನ್ನ ಸ್ಟೇಜ್ ಮೇಲೆ. ನಾವು ಸ್ಟೇಜ್ ಮೇಲೆ ಹೋದ್ವಿ, ಅಕ್ಕಿ ಕಾಳು ಹಾಕಿದ್ವಿ, ಫೋಟೋ ತೆಗೆಸ್ಕೊಂಡು ಬಂದ್ವಿ. ಇವರು ನಮ್ಮ ಮಾವನ ಮಗ ಪ್ರಜ್ವಲ್ ಅಂತ, ಒಳ್ಳೆ ಫ್ರೆಂಡ್ ನನಗೆ. ತುಂಬ ಖುಷಿಯಾಯಿತು. ಅದಾದ ತಕ್ಷಣ ಊಟ, ರೊಟ್ಟಿ, ಪಲ್ಯ, ಕಾಳು, ಸ್ವೀಟು, ಎಲ್ಲ ಥರದ ಸ್ವೀಟು, 2 ಥರ ಸ್ವೀಟ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಪಲ್ಯನೂ 2 ಥರದ್ದು ಮಾಡಿದ್ರು. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಊಟ ಪ್ರಿಪೇರ್ ಮಾಡಿದ್ದು ನಮ್ಮ ಅವ್ರನ್ನ ಪರಿಚಯ ಮಾಡಿಸ್ತೀನಿ ಬನ್ನಿ. ಇಲ್ಲಿದ್ದಾರೆ ನೋಡಿ, ಇವರೇ ವೆಂಕಟೇಶ್ ತಟ್ಟಿ ಅಂತ. ಇವರು ನಮ್ಮ ಮಾವರು. ಪ್ರಜ್ವಲನ್ನೆಲ್ಲ ಅವ್ರ ಫಾದರು. ಇವರೇ ಎಲ್ಲ ನಮ್ಮ ಮನೇಲಿ ಫಂಕ್ಷನ್ಗೆ ಪ್ರಿಪ್ರೇಷನ್ ಮಾಡೋರು. ನನ್ನ ಅಪ್ಪ, ನನ್ನಮ್ಮ, ನಮ್ಮ ತಂಗಿ ಮಗನ ನಿಂತ್ಕೊಂಡಿದ್ದಾರೆ. ಇಲ್ಲಿ ಮದುಮಕ್ಕಳು ಸ್ಟೇಜ್ ಮೇಲೆ ಮುಗಿತು. ಊಟಕ್ಕೆ ಬಂದಿದ್ದಾರೆ. ಊಟ ತುಂಬ ಚೆನ್ನಾಗಿತ್ತು. ಬಟ್ ಇವರು ತುಂಬ ನಾಚ್ಕೊತಾ ಇದ್ದರು. ಒಬ್ರಿಗೊಬ್ರು ಊಟ ಮಾಡಿಸಿದ್ರು. ಇವಾಗ ಮದುಮಕ್ಕಳದ್ದು ಊಟ ಆದ ತಕ್ಷಣ ಕೆಲವೊಂದು ಫೋಟೋ ಆ್ಯಡ್ ಮಾಡ್ತೀನಿ ನನ್ನ ಮಗಳದ್ದು. ಮತ್ತು ಇದು ನಮ್ಮ ತಂಗಿ ಗಂಡ, ಸಣ್ಣ ನಮ್ಮ ತಂಗಿ ಮಗ. ಇದು ನಾನು, ನಮ್ಮ ಯಜಮಾನ್ರು, ನನ್ನ ಮಗಳು. ಚೆನ್ನಾಗಿ ಫೋಟೋ ತುಂಬ ಚೆನ್ನಾಗಿ ತೆಗೆಸ್ಕೊಂಡ್ವಿ. ಖುಷಿಯಾಯಿತು. ನಮ್ಮ ಮೈದನ ಎಷ್ಟು ಚೆನ್ನಾಗಿ ಎಲ್ಲ ಮುಗಿದಿಂದ ಊಟ ಮಾಡಿ ಮನೆಗೆ ಬಂದ್ಬಿಟ್ವಿ. ಇವಾಗ ಮದುವೆ ಮನೆಯಿಂದ ಬಂದ್ವಿ. ರಾತ್ರಿ 8 ಗಂಟೆ ಆಗಿದೆ. ಈಗ ವಿಡಿಯೋ ಏನು ಮಾಡೋಣ ಅಂತ ಬಂದಿದ್ದೀನಿ. ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನೀವು ಖುಷಿಯಾಗಿರಿ, ನಾನು ಖುಷಿಯಾಗಿರ್ತೀನಿ. ಸಬ್ಸ್ಕ್ರೈಬು, ಲೈಕು, ಶೇರು, ಕಮೆಂಟ್ ಪ್ಲೀಸ್ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಮಾಡು ತ್ರಿಷಾ.